ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ಗುಂಡಿ ಮುಚ್ಚಲು ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಿದೆ. ಜಿಬಿಎ ಕೊಟ್ಟ ಡೆಡ್ಲೈನ್ ನವೆಂಬರ್ 10ಕ್ಕೆ ಅಂತ್ಯವಾಗುತ್ತೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗ್ತಾ ಇದೆ. ಗುಂಡಿ ಮುಚ್ಚಲು ಇನ್ನೆರಡು ದಿನ ಮಾತ್ರ ಬಾಕಿ ಇದೆ. ಜಿಬಿಎ ಕೊಟ್ಟಂತಹ ಡೆಡ್ಲೈನ್ ನವೆಂಬರ್ 10ಕ್ಕೆ ಅಂತ್ಯವಾಗಲಿದೆ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಸಹ ಗುಂಡಿಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ವಯಾಲಿ ಕಾವಲ್ನಲ್ಲಿ ಮತ್ತೆ ರಸ್ತೆಗಳು ಕುಸಿದಿವೆ. ಇದ್ದಕ್ಕಿದ್ದಂತೆ ರಸ್ತೆ ಕುಸಿದು ಗುಂಡಿಗಳು ನಿರ್ಮಾಣವಾಗಿದೆ. ಬ್ಯಾರಿಕೇಡ್ ಅನ್ನ ಹಾಕಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಅನ್ನ ಹಾಕಲಾಗ್ತಾ ಇದೆ. ಎಷ್ಟೇ ಖರ್ಚು ಮಾಡಿದ್ರು, ಎಷ್ಟೇ ಕೋಟಿಯನ್ನ ಖರ್ಚು ಮಾಡಿದ್ರು ಕೂಡ ಬೆಂಗಳೂರಿನ ರಸ್ತೆಯ ಗುಂಡಿಗಳನ್ನ ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ನೀವು ದೃಶ್ಯವಲ್ಲಿ ಗಮನಿಸ್ತಾ ಇರಬಹುದು, ದೊಡ್ಡದನ್ನ ಹೊಂಡ ಬಿದ್ದೆ ಹೋಗ್ಬಿಟ್ಟಿದೆ ಅಲ್ಲಿ. ಹಾಗಾದ್ರೆ ಏನು ಕಳಪೆ ಕಾಮಗಾರಿನ ಅಥವಾ ಗುಂಡಿ ಮುಚ್ಚುವಂತ ಕೆಲಸವೇ ಆಗ್ತಾ ಇಲ್ವಾ? ಹಾಗಾದ್ರೆ ನವೆಂಬರ್ 10ಕ್ಕೆ ಎಲ್ಲ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲಾ ಗುಂಡಿಗಳನ್ನು ಕೂಡ ಮುಚ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಗುಂಡಿ ಮುಚ್ಚದಂಗೂ ಇನ್ನೊಂದ್ ಕಡೆಯಿಂದ ಗುಂಡಿಗಳು ಮತ್ತೆ ಮತ್ತೆ ಆಗ್ತಾನೆ ಹೋಗ್ತಾ ಇದೆ. ಹಾಗಾದ್ರೆ ಇದೆಲ್ಲ ಕಳಪೆ ಕಾಮಗಾರಿನ ಅಥವಾ ಗುಂಡಿ ಮುಚ್ಚುವಂತ ಕೆಲಸವೇ ಆಗ್ತಾ ಇಲ್ವಾ ಅಥವಾ ತೋರ್ಪಡಿಕೆಗೋಸ್ಕರ ಗುಂಡಿ ಮುಚ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಈಗ ಗುಂಡಿ ಮುಚ್ಚುವ ಕೆಲಸವನ್ನ ಬಿಟ್ಬಿಟ್ಟು ಈಗ ಬೇರೆ ಬೇರೆ ಟನಲ್ ಯೋಜನೆ ಅದು ಅಂತೆಲ್ಲ ಶುರು ಮಾಡ್ಕೊಂಡಿದ್ರೆ, ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಕೊಂಡು ಆಮೇಲೆ ಬೇರೆ ಅಭಿವೃದ್ಧಿಯ ಕೆಲಸವನ್ನು ಕೂಡ ಮಾಡ್ಕೊಳ್ಬಹುದು. ಎಲ್ಲಿಂದ ಗುಂಡಿಯನ್ನ ಮುಚ್ತಾ ಇದ್ದಾರೆ, ಈಗ ಮತ್ತೊಂದು ಕಡೆಯಿಂದ ಗುಂಡಿಗಳು ಹಾಗೆ ಆಳ ರೀತಿಯಲ್ಲಿ ಹೋಗಿ ಇನ್ನು ದೊಡ್ಡ ಗುಂಡಿಗಳು ಹುಟ್ಕೊಳ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನವೆಂಬರ್ 10ರವರೆಗೂ ಕೂಡ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಗುಂಡಿಗಳನ್ನ ಮುಚ್ತೀವಿ ನವೆಂಬರ್ 10ರೊಳಗೆ ಅಂತ ಹೇಳ್ಬಿಟ್ಟು ಕೂಡ ಅಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ರು. ಆದ್ರೆ ನವೆಂಬರ್ 10 ಬರ್ತಾ ಇದ್ರು ಕೂಡ ಗುಂಡಿಗಳನ್ನ ಮುಚ್ಚುವಂತ ಕೆಲಸಗಳು ಆಗ್ತಾ ಇಲ್ಲ. ಕೋಟಿ ಕೋಟಿ ಖರ್ಚು ಮಾಡಿದ್ರು ಕೂಡ ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿಯ ಭಾಗ್ಯ ಸಿಗ್ತಾ ಇಲ್ಲ.